ನಮಸ್ಕಾರ ವೀಕ್ಷಕರಿಗೆ. ಇವತ್ತು ನಾನು ಸಿರಿಧಾನ್ಯಗಳಿಂದ ಬಿಸಿಬೇಳೆಭಾತ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಯಾವುದೇ ಸಿರಿಧಾನ್ಯವನ್ನು ತಗ್ಬೋದು. 5 ಪಾಸಿಟಿವ್ ಮಿಲೆಟ್ಸಲ್ಲಿ, ಅಂದರೆ ನವಣೆ, ಆರ್ಕ, ಉದ್ಲು, ಕೊರಲೆ, ಸಾಮೆ, ಈ 5 ಸಿರಿಧಾನ್ಯಗಳಲ್ಲಿ ಯಾವ ಸಿರಿಧಾನ್ಯದಲ್ಲಾದರೂ ನೀವು ಬಿಸಿಬೇಳೆಭಾತನ್ನ ಮಾಡ್ಬೋದು. ನಾನಿಲ್ಲಿ ನವಣೆ ತೊಗೊಂಡಿದ್ದೀನಿ. ನವಣೆ 2 ಕಾಫಿ ಲೋಟದಷ್ಟು ತೊಗೊಂಡಿದ್ದೀನಿ. 2 ಕಾಫಿ ಲೋಟಕ್ಕೆ 2 ಕಾಫಿ ಲೋಟದಷ್ಟು ತೊಗರಿಬೇಳೆನೂ ನಾನಿಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ನಾನು ಆಲ್ರೆಡಿ 8 ಅವರ್ ನೆನೆ ಹಾಕಿದ್ದೆ ಇಲ್ಲಿ ನವಣೆ ಅಕ್ಕಿನ. ಇದನ್ನು ಇಟ್ಕೊಂಡು ನಾನು ಬಿಸಿಬೇಳೆಭಾತನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಮುಖ್ಯವಾದ ಅಂಶಗಳು ನಾನು ಈ ವಿಡಿಯೋದ ಉದ್ದಗಲಕ್ಕೂ ಹೇಳ್ತೀನಿ. ನೀವು ಯಾವುದೇ ರೀತಿ ಸ್ಕಿಪ್ ಮಾಡ್ದಂಗೆ ಕೇಳಿ. ಮೊದಲಿಗೆ ನಾನು ಈ ಮಡಿಕೆಯಲ್ಲೇ ಇದನ್ನು ಬೇಯಿಸ್ಕೊತೀನಿ. ಯಾವುದು ನವಣೆ ಅಕ್ಕಿ. ನೀವು ನೋಡ್ತಿರ್ಬೋದು, ನವಣೆ ಅಕ್ಕಿಗೆ ಇಲ್ಲಿ ಬಿಸಿಬೇಳೆಭಾತ್ ಮಾಡೋದ್ರಿಂದ ನೀವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೋದು. 1:6, 1:7 ನೀರು ಹಾಕ್ಬೋದು. ಈಗ ಅದರೊಳಗಡೆ ನಾನು ಈ ಬೇಳೆ, ಯಾವುದು ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಜೊತೆಗೆ ಬೇಯಲಿ ಅಂತೇಳಿ. ನೋಡಿ, ಇದು ನಾನು ಬೇಳೆನ ನೆನೆ ಹಾಕಿ ಅದನ್ನು ಅದರೊಳಗೆ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬೇಳೆ ಎಲ್ಲ ಯಾವುದೇ ಕಾಳುಗಳಿರ್ಬೋದು, ಧಾನ್ಯ ಕಾಳುಗಳನ್ನ ನಾನು ನೆನೆ ಹಾಕಿನೇ ಯೂಸ್ ಮಾಡೋದು. ಯಾಕೆಂದರೆ ವಾತ, ಪಿತ್ತ, ಕಫ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಸೊ ನೀವು ಬೇಕಾದ್ರೆ ಡ್ರೈ ಆಗೂ ಹಾಕಿ ಬೇಯಿಸ್ಬೋದು. ಬಟ್ ನಾನು ಏನಂದರೆ ಬೇಳೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಬೆಂದಾಗ. ಸೊ ಬಿಸಿಬೇಳೆಭಾತ್ಗೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಆಮೇಲೆ ಅದನ್ನು ಬೇಯಿಸೋಕ್ಕೆ ಹಾಕಿದ್ದೀನಿ. ನೋಡಿ, ನಾನು ಇದು ಬೇಯುವಾಗ, ಅಂದರೆ ಅಕ್ಕಿ ಮತ್ತು ಬೇಳೆ ಬೇಯುವಾಗಲೇ ಅದಕ್ಕೆ ಬೇಕಾಗುವ ಜೊತೆಗೆ ಸಾಮಗ್ರಿಗಳನ್ನ ಹಾಕ್ತೀನಿ. ಅಂದರೆ ತರಕಾರಿ ಇರ್ಬೋದು, ಕಡಲೆಬೀಜನ ಹಾಕ್ತೀನಿ ನಾನು. ಕ್ಯಾರೆಟು, ಗೆಡ್ಡೆಕೋಸು, ಸ್ವಲ್ಪ ಬೀನ್ಸು, ಸ್ವಲ್ಪ ಆಲೂಗಡ್ಡೆ. ಸೊ ಇಷ್ಟನ್ನು ನಾನು ಈಗ ಬೇಯಿಸ್ಕೊತೀನಿ ಚೆನ್ನಾಗಿ. ಹೆಂಗೆ ಬೇಯಿಸ್ಕೋಬೇಕು ಅಂದರೆ ಎಲ್ಲ ಸ್ಮ್ಯಾಶ್ ಆಗಬೇಕು. ತುಂಬ ಟೈಮ್ ಹಿಡಿಯುತ್ತೆ. ಸೊ ಹೈ ಫ್ಲೇಮಲ್ಲಿ ಇಡಿ, ಇದು ಬೇಯೋವರೆಗೂ ಚೆನ್ನಾಗಿ. ನೀರು ಸಾಕಾಗಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಇದು ಚೆಂದ ಬೇಯಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಬಿಡಿ. ಸೊ ಸ್ವಲ್ಪ ಅರಿಶಿನ ಹಾಕಿ, ಇದು ಚೆನ್ನಾಗಿ ಬೇಯಲಿ. ನೋಡಿ, ಇದು ಸುಮಾರು ಒಂದು 15-20 ನಿಮಿಷ ಬೇಯಿಸಿದ ಮೇಲೆ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಒಗ್ಗರಣೆನ ಸಪ್ರೇಟಾಗಿ ಕೊಟ್ಕೊಂಡು ಇದರೊಳಗಡೆ ಮಿಕ್ಸ್ ಮಾಡ್ತೀವಿ. ಸೊ ನೀರನ್ನು ನಾವು ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀವಿ. ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ನಂತರ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಹಾಕೊಳ್ಳಿ. ನೀವು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ನಿಮಗೆ ಬೇಕಾದರೆ ಹಾಕೋಬೋದು. ನನಗೆ ಇಷ್ಟ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಬಿಸಿಬೇಳೆಭಾತ್ಗೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟ್ಯಾಂಗಿನೆಸ್ ಇರುತ್ತೆ. ಸೊ ನಾನು ನೆನೆ ಹಾಕಿ ಇಟ್ಕೊಂಡಿದ್ದು ಅದು ಹುಣಸೆಹಣ್ಣು ಹುಳಿನ ಹಾಕ್ತಾಯಿದ್ದೀನಿ. ಅಂದರೆ ಹುಳಿ ಚೆನ್ನಾಗಿ ಬೇಯಬೇಕು, ಆವಾಗ ಹಸಿ ವಾಸನೆ ಇರೋಲ್ಲ. ಓಕೆನಾ? ಸೊ ಮುಖ್ಯವಾಗಿ ನೋಡಿ, ಈ ಬಿಸಿಬೇಳೆಭಾತ್ನ ಮುಖ್ಯವಾದ ಅಂಗ ಇದು ಬಿಸಿಬೇಳೆಭಾತ್ ಪುಡಿ ನಾನೇ ಮನೇಲಿ ಮಾಡ್ಕೊಂಡಿರೋದು. ಯಾವುದೇ ಹೊರಗಡೆಯಿಂದ ಪ್ಯಾಕೆಟಿಂದ ತಂದಿರೋದು ಯಾವುದು ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ. ಸೊ ನಾನೇ ಮನೇಲಿ ಮಾಡ್ಕೊಳ್ಳೋವಂಥದ್ದು. ಈ ಬಿಸಿಬೇಳೆಭಾತ್ ಪುಡಿನ ಸುಲಭವಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಆಲ್ರೆಡಿ ನನ್ನ ಚಾನಲಲ್ಲಿದೆ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಅದನ್ನು ಮಾಡ್ಕೊಳ್ಳಿ. ಒಂದು 3-4 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆ ಕ್ವಾಂಟಿಟಿಗೆ ತಕ್ಕನಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀರು
ಸೊ ನೀವು ನೀರನ್ನ ಹಾಕ್ಕೊಳ್ಳಿ, ಅದು ಆ ಮಸಾಲೆ ಬೇಯೋಕ್ಕೋಸ್ಕರ ನಿಮಗೆ ಎಷ್ಟು ಬೇಕಷ್ಟು. ನಾನು ಈ ಹದ ಮಾಡ್ಕೋಬೇಕು ಅಂತಂದರೆ ಬಿಸಿಬೇಳೆಬಾತ್ ಸ್ವಲ್ಪ ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ, ಕೆಲವರು ಗಟ್ಟಿಗೆ ಇಷ್ಟಪಡ್ತಾರೆ. ಸೊ ನೀವು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀವು ಇಲ್ಲಿ ಸರಿ ಮಾಡ್ಕೊಬೋದು. ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ಇದು ಮಸಾಲೆ ನೀರಲ್ಲಿ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಇದನ್ನು ಈ ಮಸಾಲೆನ ಇದರೊಳಗಡೆ ಹಾಕ್ಬಿಡಿ, ಮಿಕ್ಸ್ ಮಾಡಿಬಿಡಿ. ನೋಡಿ, ಬಿಸಿಬೇಳೆಬಾತು ಒಳ್ಳೆ ಹದಕ್ಕೆ ಬಂದಿದೆ. ಖಾರ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಾಗಿದೆ. ತುಂಬ ಜನ ಇಷ್ಟಪಡ್ತಾರೆ. ಸೊ ಹಂಗಾಗಿ ಈ ರೆಸಿಪಿನ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಒಳ್ಳೆ ರೆಸಿಪಿಗಳನ್ನ ನಿಮಗೆ ಹೇಳ್ಕೊಡ್ತೀನಿ.